ಹಾಯ್ ಎಲ್ಲರಿಗೂ ನಮಸ್ಕಾರ. ಸಿಂಪಲ್ ರೆಸಿಪೀಸ್ ಆ್ಯಂಡ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ವಿಶೇಷ ಹಬ್ಬವಾದಂಥ ಸಂಕ್ರಾಂತಿ ಭೋಗಿ ದಿನದಂದು ಉತ್ತರ ಕರ್ನಾಟಕ ವಿಜಯಪುರದಲ್ಲಿ ಮಾಡುವಂಥ ವಿಶೇಷ ಪಲ್ಯ ಮತ್ತು ಊಟದ ಪದ್ಧತಿ ಯಾವ ರೀತಿ ಇರುತ್ತಂತ ನೋಡೋಣ. ಊಟಕ್ಕೆ ಏನೇನು ಮಾಡಿವಂತ ನೋಡಿ. ಶೇಂಗಾ ಚಟ್ನಿ, ಪುಟಾಣಿ ಚಟ್ನಿ, ಕಾರಳ್ಳು ಚಟ್ನಿ, ಅಗಸಿ ಚಟ್ನಿ, ಗಜರಿ ಚಟ್ನಿ, ಮಟ್ಕೆ ಕಾಳು ಪಲ್ಯ, ಬದನೆಕಾಯಿ ಎಣ್ಗಾಯಿ, ಮೊಸರು, ಎಳ್ಳು ಹಚ್ಚಿದಂಥ ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಶೇಂಗಾದ ಹೋಳಿಗೆ. ಮೊದಲಿಗೆ ಬದನೆಕಾಯಿ ಎಣ್ಗಾಯಿ ಮಾಡೋಣ. ನಾವು ಬದನೆಕಾಯಿಯನ್ನು ತೊಳೆದುಕೊಂಡು ಈ ರೀತಿಯಾಗಿ ಕಟ್ ಮಾಡಿಟ್ಕೋಬೇಕು. ನೋಡಿ, ಹೀಗೆ 4 ಭಾಗಗಳನ್ನಾಗಿ ಪ್ರತಿಯೊಂದು ಬದನೆಕಾಯಿಯನ್ನು ಕಟ್ ಮಾಡಿಕೊಂಡು ಬದನೆಕಾಯಿ ನೀಟಾಗಿ ಮೆತ್ತಗಾಗುವವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಒಂದು ಕಡಾಯಿಗೆ 2 ಟೇಬಲ್ ಸ್ಪೂನ್ ಆಯಿಲನ್ನು ಹಾಕಿ ಎಲ್ಲ ಬದನೆಕಾಯನ್ನು ಅದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಆದಷ್ಟು ಬದನೆಕಾಯಿ ಒಂದೇ ಸೈಜ್ ಇದ್ದುದನ್ನು ತೆಗೆದುಕೊಳ್ಳಿ, ಯಾಕಂದರೆ ಬದನೆಕಾಯಿ ಪಲ್ಯ ತುಂಬ ಚೆನ್ನಾಗಾಗುತ್ತೆ. ಒಂದು ದೊಡ್ಡದು ಒಂದು ಚಿಕ್ಕದು ಅಂಥೇಳಿ ತೊಗೋಬೇಡಿ. ನೋಡಿ, ಈಗ ಬದನೆಕಾಯಿ ಫ್ರೈ ಆಗಿದೆ. ಇದನ್ನು ನಾವು ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ. ಅದೇ ಕಡಾಯಿಗೆ 2 ಟೇಬಲ್ ಸ್ಪೂನ್ ಆಯಿಲನ್ನು ಹಾಕಿ ಜೀರಿಗೆ, ಸಾಸಿವೆ, ಕರಿಬೇವು ಸೊಪ್ಪನ್ನು ಹಾಕಿ ನಾವು ಚಿಕ್ಕದಾಗಿ ಕಟ್ ಮಾಡಿಟ್ಟಂಥ ಈರುಳ್ಳಿಯನ್ನು ಹಾಕ್ಕೋಬೇಕು. ಇದು ಈರುಳ್ಳಿ ಏನಾಗಬೇಕಂದ್ರೆ ನೀಟಾಗಿ ಫ್ರೈ ಆಗಬೇಕು, ಕೆಂಪಾಗುವವರೆಗೂ ಕಲರ್ ಚೇಂಜ್ ಆಗಬೇಕದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಈರುಳ್ಳಿ ಕೈ ಬಿಡ್ದಂಗೆ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ. ಕಲರ್ ಚೇಂಜ್ ಆಯಿತು. ಇದಕ್ಕೆ ನಾವು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಳ್ಳೋಣ. ಅರಿಶಿನ ಪುಡಿಯನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಪ್ಲೇಟಿಗೆ ವರ್ಗಾಯಿಸ್ಕೊಳ್ಳೋಣ. ಈಗ ಆ ಪ್ಲೇಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತು ನಮಗೆ ಎಷ್ಟು ಖಾರ ಬೇಕಲ್ಲ ಖಾರದ ಪುಡಿಯನ್ನು ಹಾಕ್ಕೊಳ್ಳೋಣ. ನಮ್ಮದು ಮಸಾಲೆ ಖಾರ ಅಂತಿರುತ್ತೆ, ಅದನ್ನು ಮಸಾಲೆ ಖಾರನೇ ಹಾಕ್ಕೋತೀವಿ. ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳೋಣ. ಈಗ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪು, ಕುಟ್ಟಿಟ್ಟಂಥ ಬೆಳ್ಳುಳ್ಳಿ ಇದಕ್ಕೆ ಮೇನ್ ಬೇಕು, ಚೆನ್ನಾಗಿ ಬರುತ್ತೆ ಇದನ್ನು ಬೆಳ್ಳುಳ್ಳಿ ಹಾಕೋದ್ರಿಂದ. ಮತ್ತು ಇದಕ್ಕೆ ನಾವು ಹುಣಸೆ ಹಣ್ಣನ್ನು ಹಾಕ್ಕೋಬೇಕು. ಈ ರೀತಿಯಾಗಿ ಹುಣಸೆ ಹಣ್ಣು ನೆನೆಸಿ ಅದರ ರಸವನ್ನು ಈ ರೀತಿ ಹಾಕ್ಕೋಬೇಕು. ಮತ್ತು 1 ಬೌಲ್ ಶೇಂಗಾದ ಪುಡಿಯನ್ನು ಹಾಕ್ಕೊಳ್ಳೋಣ. ನಾನು ಶೇಂಗಾನ ಹುರಿದು ಪುಡಿ ಮಾಡಿಟ್ಕೊಂಡಿನಿ. ಇದನ್ನು ನಾವು ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲವನ್ನು ಮಿಕ್ಸ್ ಮಾಡಿದ ನಂತರ ನಾವೇನು ಫ್ರೈ ಮಾಡಿಟ್ಕೊಂಡಿರ್ತೀವಲ್ಲ ಬದನೆಕಾಯನ್ನು, ಆ ಬದನೆಕಾಯಲ್ಲಿ ಈ ಮಸಾಲೆಯನ್ನು ತುಂಬೋಣ. ಈ ರೀತಿಯಾಗಿ ಮಸಾಲೆ ತುಂಬಿ ಕ್ಲೋಸ್ ಮಾಡೋಣ. ಇದನ್ನು ಹೀಗೆ ಎಲ್ಲವನ್ನು ತುಂಬಿಕೊಂಡು ನಾವು ಒಂದು ಕಡಾಯಿನೇ ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ಆಯಿಲನ್ನು ಹಾಕಿ, ನೀವು ಅನ್ಕೋಬೋದು ಬದನೆಕಾಯಿಗೆ ಎಷ್ಟು ಆಯಿಲ್ ಯೂಸ್ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ಅನ್ನೋದು ಎಣ್ಗಾಯಿ, ಬದನೆಕಾಯಿ ಎಣ್ಗಾಯಿ ಅಂತ. ಈ ರೀತಿಯಾಗಿ ಆಯಿಲನ್ನು ಹಾಕಿ ಅದಕ್ಕೆ ನಾವು ತುಂಬಿದಂಥ ಎಲ್ಲ ಬದನೆಕಾಯನ್ನು ಹಾಕಿ ಸ್ಪೂನಿಂದ ಕದಲಿಸಕ್ಕೆ ಹೋಗಬೇಡಿ. ಈಗ ಇದಕ್ಕೆ ನಾವು ಉಳಿದಂಥ ಮಸಾಲೆಯನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಮೇಲೆ ಪ್ಲೇಟನ್ನು ಮುಚ್ಚಿ ಒಂದು 2 ನಿಮಿಷ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ ಬದನೆಕಾಯಿ ಎಣ್ಗಾಯಿ. ಇವಾಗ ಸವಿಯಲು ರುಚಿಯಾದಂಥ ಬದನೆಕಾಯಿ ಸವಿಯಲು ರೆಡಿಯಾಗಿದೆ. ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಬದನೆಕಾಯಿ ಪಲ್ಯ ಎಣ್ಗಾಯಿ ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂಥ ಬದನೆಕಾಯಿ ಪಲ್ಯ ರೆಡಿ ಆಯಿತು. ಈಗ ನಾವು ಮೊಸರನ್ನು ಮಾಡ್ಕೊಳ್ಳೋಣ. ರೈಸನ್ನು ತಗೊಂಡು ಅದಕ್ಕೆ 1 ಬೌಲ್ ಮೊಸರನ್ನು ಹಾಕಿ ಒಂದು ಅರ್ಧ ಬೌಲ್ ತಣ್ಣನೆಯ ಹಾಲನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವುದೇ ರೀತಿಯಾದಂಥ ರೈಸದ ಗಂಟುಗಳು ಇರಬಾರ್ದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. 2 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ ಅದಕ್ಕೆ 1 ಟೀ ಸ್ಪೂನ್ ಉದ್ದಿನಬೇಳೆ, ಸಾಸಿವೆ, ಕಟ್ ಮಾಡಿಟ್ಟಂಥ ಒಣ ಕೆಂಪು ಮೆಣಸಿನಕಾಯಿ, ಬೆಳ್ಳುಳ್ಳಿನೂ ಕೂಡ ಏನು ಮಾಡ್ತೀವಿ ಅಂದರೆ ಕಟ್ ಮಾಡಿಟ್ಕೋತೀವಿ. ಮತ್ತು ಸ್ವಲ್ಪ ಹಿಂಗನ್ನು ಹಾಕಿ ಇದನ್ನು ಮೊಸರು ಕೂಡಿಸಿದಂಥ ಅನ್ನದಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದಂಥ ಮೊಸರನ್ನ ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮೊಸರನ್ನದ ಉಂಡೆಯನ್ನು ಮಾಡಿಟ್ಕೊಳ್ಳೋಣ. ಇವಾಗ ಮಟ್ಕೆ ಕಾಳದ ಪಲ್ಯ ಮಾಡೋಣ. ನಾನು ಕಾಳನ್ನು ನೆನೆಸಿ ಮೊಳಕೆ ಬರಿಸಲು ಇಟ್ಟಿದ್ದೆ, ಆದರೆ ಮೊಳಕೆ ಬರಲಿಲ್ಲ, ಹಾಗೆ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು ಕಡಾಯಿಯನ್ನು ಇಟ್ಕೊಂಡು 4 ರಿಂದ 5 ಹಸಿ ಮೆಣಸಿನಕಾಯಿಯನ್ನು ಹುರಿದು ಮಿಕ್ಸಿ ಮಾಡಿಟ್ಕೊಳ್ಳೋಣ. ಅದೇ ಕಡಾಯಿಗೆ ನೆನೆಸಿದ ಮಟ್ಕೆ ಕಾಳನ್ನು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಹುರಿದುಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಹುರ್ಕೋಬೇಕು. ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ ಹುರಿದ ನಂತರ. ಮತ್ತು ಅದೇ ಕಡಾಯಿಗೆ ಏನು ಮಾಡೋಣ ಅಂದರೆ 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು, ಸಣ್ಣದಾಗಿ ಕಟ್ ಮಾಡಿದಂಥ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಅದರ ಜೊತೆಗೆ ಹಸಿ ಬಟಾಣಿ, ಈಗ ಹಸಿ ಬಟಾಣಿ ಸೀಸನ್ ಇದೆ ಅಲ್ವಾ, ಹಸಿ ಬಟಾಣಿಯನ್ನು ಹಾಕಿ ಫ್ರೈ ಮಾಡಿ ನಂತರ ಅರಿಶಿನ ಪುಡಿ, ಮಿಕ್ಸಿ ಮಾಡಿಟ್ಟಂಥ ಹಸಿ ಮೆಣಸಿನಕಾಯಿ ಹಾಕಿ ನೀಟಾಗಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಂತರ ಅದಕ್ಕೆ ಹುರಿದಿಟ್ಟಂಥ ಮಟ್ಕೆ ಕಾಳನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ. ಇದಕ್ಕೆ ಮೇಲೆ ಲಿಂಬೆಹಣ್ಣಿನ ರಸ, ಕುಟ್ಟಿಟ್ಟಂಥ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಮಟ್ಕೆ ಕಾಳು ಪಲ್ಯ ರೆಡಿ. ಇವಾಗ ನಾವು ಗಜ್ಜರಿ ಅಂದರೆ ಕ್ಯಾರೆಟ್ ಚಟ್ನಿಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ತೀನಿ ನೋಡಿ.
ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ 2 ಕ್ಯಾರೆಟನ್ನು ಕಟ್ ಮಾಡಿಟ್ಕೊಂಡಂಥ ಕ್ಯಾರೆಟನ್ನು ಅದಕ್ಕೆ ಹಾಕಿ 2-3 ಎಸಳು ಬೆಳ್ಳುಳ್ಳಿ, 3-4 ಕೆಂಪು ಮೆಣಸಿನಕಾಯಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸಿ ಮಾಡಿದರೆ ಕ್ಯಾರೆಟ್ ಚಟ್ನಿ ರೆಡಿಯಾಗುತ್ತೆ. ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಕ್ಯಾರೆಟ್ ಚಟ್ನಿ ರುಚಿಯಾದಂಥ ಹೆಲ್ದಿಯಾದಂಥ ಕ್ಯಾರೆಟ್ ಚಟ್ನಿ ರೆಡಿ ಆಯಿತು. ಇಷ್ಟು ತನಕ ಎಲ್ಲ ಪಲ್ಯಗಳನ್ನು ರೆಡಿ ಮಾಡಿದ್ದೀವಿ. ಇವಾಗ ನಾವು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, 4 ಥರದ ಚಟ್ನಿ, ಪಲ್ಯ, ಮೊಸರನ್ನ, ಶೇಂಗಾ ಹೋಳಿಗೆ, ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ ಜೊತೆಗೆ ಮೆಂತ್ಯ ಸೊಪ್ಪು, ಈರುಳ್ಳಿ, ಸೌತೆಕಾಯಿ ಜೊತೆ ತಿಂದರೆ ಬರುವ ವರ್ಷದವರೆಗೂ ನೆನಪಲ್ಲಿಟ್ಕೋಬೋದು. ನೋಡಿದ್ರಲ್ಲ ನಮ್ಮ ಉತ್ತರ ಕರ್ನಾಟಕದ ಸಂಪ್ರದಾಯ ಊಟ ಯಾವ ರೀತಿಯಾಗಿರುತ್ತೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.